ಈ ಜಾತಿ ಜನಗಣತಿ ಮರುಸರ್ವೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ಕರೆಯಲಾಗಿದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ಕರೆಯಲಾಗಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಸಭೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಭೆ ನಡೆಯಲಿದೆ. ಜಾತಿ ಜನಗಣತಿ ಬಗ್ಗೆ ಒಕ್ಕಲಿಗರ ನಿಲುವು ಏನು ಅನ್ನೋದರ ಕುರಿತಾಗಿ ಕೂಡ ಚರ್ಚೆ ಆಗತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಾಳೆ ಒಕ್ಕಲಿಗ ಮುಖಂಡರುಗಳು ಹಾಗೂ ಒಕ್ಕಲಿಗರ ಸಭೆ ನಡೆಯಲಿದೆ. ಈ ಜಾತಿ ಜನಗಣತಿಯ ವಿಚಾರವಾಗಿ ಒಕ್ಕಲಿಗರ ಅಭಿಪ್ರಾಯ ಏನು ಅನ್ನೋದು ಕೂಡ ಈ ಸಭೆಯಲ್ಲಿ ಚರ್ಚಿತವಾಗಲಿದೆ. ಆ ನಂತರ ಏನಾದರೂ ಬೇರೆ ದಿಕ್ಕು ದಶೆಗಳನ್ನ ಪಡ್ಕೊಳ್ಳುತ್ತಾ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ಇರಬಹುದು ಅಥವಾ ವೀರಶೈವರ ಇತರೆ ಸಂಘಟನೆಗಳು ಎಲ್ಲರೂ ಕೂಡ ಸಭೆ ನಡೆಸ್ತಾ ಇದ್ರು. ಈಗ ಒಕ್ಕಲಿಗರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಾಳೆ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ, ಒಕ್ಕಲಿಗರ ಸಭೆ ಅಂತ. ಏನೆಲ್ಲ ಚರ್ಚೆಗೆ ಬರಬಹುದು? ಒಕ್ಕಲಿಗ ಸಮಾಜ ಯಾವ ದಿಕ್ಕಿನಲ್ಲಿ ಈ ಜಾತಿ ಗಣತಿಯ ವಿಚಾರವಾಗಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ? ಆನಂದ್. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ಜಾತಿ ಗಣತಿಗೆ ಸರ್ಕಾರ ಮುಂದಾಗಿರುವಂತದ್ದು. ಆದರೆ ಜಾತಿ ಗಣತಿ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಜೊತೆಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಒಕ್ಕಲಿಗ ಸಮುದಾಯ ಕೂಡ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾಳೆ ಒಂದು ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೀತದೆ. ಈ ಸಭೆಯಲ್ಲಿ ಮೂರು ಪಕ್ಷದ ಒಕ್ಕಲಿಗ ನಾಯಕರುಗಳು ಭಾಗಿಯಾಗುವಂತದ್ದು. ಆದ್ರೆ ಪಕ್ಷ ಭೇದವನ್ನ ಮರೆತು ಈ ಸಭೆಯಲ್ಲಿ ಅಂದ್ರೆ ಒಕ್ಕಲಿಗ ನಾಯಕರುಗಳನ್ನ ಕರೆದಿದ್ದಾರೆ. ಜೊತೆಗೆ ಆ ಒಂದು ಸಭೆಯಲ್ಲಿ ಒಂದಷ್ಟು ನಾಯಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಜೊತೆಗೆ ಒಂದು ಅಂತಿಮವಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಒಂದಷ್ಟು ಗೊಂದಲಗಳಿರುವ ಜೊತೆಗೆ ಈಗಾಗಲೇ ಒಂದು ಅಲ್ಲಿ ಇರುವಂತಹ ಕಾಲಂಬು ಜೊತೆಗೆ ಅಲ್ಲಿರುವಂತಹ ಪ್ರಶ್ನೆಗಳು ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವೊಂದ್ ಕಡೆ ವಿರೋಧಗಳು ಕೂಡ ಇರೋದ್ರಿಂದ ಮುಂದೆ ಯಾವ ರೀತಿ ಜಾತಿ ಗಣತಿ ಇರಬೇಕಂತ ಸಮಾಜ ಯಾವ ರೀತಿ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶವನ್ನು ತರುವಂತದ್ದು. ಜೊತೆಗೆ ಸರ್ಕಾರದ ನಡೆ ವಿರುದ್ಧ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ನಾಳೆ ಮಹತ್ವದ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಈ ಜಾತಿ ಜನಗಣತಿ ಮರುಸರ್ವೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ಕರೆಯಲಾಗಿದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ಕರೆಯಲಾಗಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಸಭೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಭೆ ನಡೆಯಲಿದೆ. ಜಾತಿ ಜನಗಣತಿ ಬಗ್ಗೆ ಒಕ್ಕಲಿಗರ ನಿಲುವು ಏನು ಅನ್ನೋದರ ಕುರಿತಾಗಿ ಕೂಡ ಚರ್ಚೆ ಆಗತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಾಳೆ ಒಕ್ಕಲಿಗ ಮುಖಂಡರುಗಳು ಹಾಗೂ ಒಕ್ಕಲಿಗರ ಸಭೆ ನಡೆಯಲಿದೆ. ಈ ಜಾತಿ ಜನಗಣತಿಯ ವಿಚಾರವಾಗಿ ಒಕ್ಕಲಿಗರ ಅಭಿಪ್ರಾಯ ಏನು ಅನ್ನೋದು ಕೂಡ ಈ ಸಭೆಯಲ್ಲಿ ಚರ್ಚಿತವಾಗಲಿದೆ. ಆ ನಂತರ ಏನಾದರೂ ಬೇರೆ ದಿಕ್ಕು ದಶೆಗಳನ್ನ ಪಡ್ಕೊಳ್ಳುತ್ತಾ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ಇರಬಹುದು ಅಥವಾ ವೀರಶೈವರ ಇತರೆ ಸಂಘಟನೆಗಳು ಎಲ್ಲರೂ ಕೂಡ ಸಭೆ ನಡೆಸ್ತಾ ಇದ್ರು. ಈಗ ಒಕ್ಕಲಿಗರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಾಳೆ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ, ಒಕ್ಕಲಿಗರ ಸಭೆ ಅಂತ. ಏನೆಲ್ಲ ಚರ್ಚೆಗೆ ಬರಬಹುದು? ಒಕ್ಕಲಿಗ ಸಮಾಜ ಯಾವ ದಿಕ್ಕಿನಲ್ಲಿ ಈ ಜಾತಿ ಗಣತಿಯ ವಿಚಾರವಾಗಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ? ಆನಂದ್. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ಜಾತಿ ಗಣತಿಗೆ ಸರ್ಕಾರ ಮುಂದಾಗಿರುವಂತದ್ದು. ಆದರೆ ಜಾತಿ ಗಣತಿ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಜೊತೆಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಒಕ್ಕಲಿಗ ಸಮುದಾಯ ಕೂಡ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾಳೆ ಒಂದು ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೀತದೆ. ಈ ಸಭೆಯಲ್ಲಿ ಮೂರು ಪಕ್ಷದ ಒಕ್ಕಲಿಗ ನಾಯಕರುಗಳು ಭಾಗಿಯಾಗುವಂತದ್ದು. ಆದ್ರೆ
ಪಕ್ಷ ಭೇದವನ್ನ ಮರೆತು ಈ ಸಭೆಯಲ್ಲಿ ಒಕ್ಕಲಿಗ ನಾಯಕರುಗಳನ್ನ ಕರೆದಿದ್ದಾರೆ. ಜೊತೆಗೆ ಆ ಒಂದು ಸಭೆಯಲ್ಲಿ ಒಂದಷ್ಟು ನಾಯಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಜೊತೆಗೆ ಒಂದು ಅಂತಿಮವಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಒಂದಷ್ಟು ಗೊಂದಲಗಳಿರುವ ಜೊತೆಗೆ ಈಗಾಗಲೇ ಒಂದು ಅಲ್ಲಿ ಇರುವಂತಹ ಕಾಲಂಬು ಜೊತೆಗೆ ಅಲ್ಲಿರುವಂತಹ ಪ್ರಶ್ನೆಗಳು ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವೊಂದ್ ಕಡೆ ವಿರೋಧಗಳು ಕೂಡ ಇರೋದ್ರಿಂದ ಮುಂದೆ ಯಾವ ರೀತಿ ಜಾತಿ ಗಣತಿ ಇರಬೇಕಂತ ಸಮಾಜ ಯಾವ ರೀತಿ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶವನ್ನ ತರುವಂತದ್ದು. ಜೊತೆಗೆ ಸರ್ಕಾರದ ನಡೆ ವಿರುದ್ಧ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ನಾಳೆ ಮಹತ್ವದ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಈ ಜಾತಿ ಜನಗಣತಿ ಮರುಸರ್ವೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ಕರೆಯಲಾಗಿದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ಕರೆಯಲಾಗಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಸಭೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಭೆ ನಡೆಯಲಿದೆ. ಜಾತಿ ಜನಗಣತಿ ಬಗ್ಗೆ ಒಕ್ಕಲಿಗರ ನಿಲುವೇನು ಅನ್ನೋದರ ಕುರಿತಾಗಿ ಕೂಡ ಚರ್ಚೆ ಆಗತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಾಳೆ ಒಕ್ಕಲಿಗ ಮುಖಂಡರುಗಳು ಹಾಗೂ ಒಕ್ಕಲಿಗರ ಸಭೆ ನಡೆಯಲಿದೆ. ಈ ಜಾತಿ ಜನಗಣತಿಯ ವಿಚಾರವಾಗಿ ಒಕ್ಕಲಿಗರ ಅಭಿಪ್ರಾಯ ಏನು ಅನ್ನೋದು ಕೂಡ ಈ ಸಭೆಯಲ್ಲಿ ಚರ್ಚಿತವಾಗಲಿದೆ. ಆನಂತರ ಏನಾದರೂ ಬೇರೆ ದಿಕ್ಕು ದಶೆಗಳನ್ನ ಪಡ್ಕೊಳ್ಳುತ್ತಾ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ಇರಬಹುದು ಅಥವಾ ವೀರಶೈವರ ಇತರೆ ಸಂಘಟನೆಗಳು ಎಲ್ಲರೂ ಕೂಡ ಸಭೆ ನಡೆಸ್ತಾ ಇದ್ರು. ಈಗ ಒಕ್ಕಲಿಗರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ನಾಳೆ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ, ಒಕ್ಕಲಿಗರ ಸಭೆ ಅಂತ. ಏನೆಲ್ಲ ಚರ್ಚೆಗೆ ಬರಬಹುದು? ಒಕ್ಕಲಿಗ ಸಮಾಜ ಯಾವ ದಿಕ್ಕಿನಲ್ಲಿ ಈ ಜಾತಿ ಗಣತಿಯ ವಿಚಾರವಾಗಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ? ಆನಂದ್. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ಜಾತಿ ಗಣತಿಗೆ ಸರ್ಕಾರ ಮುಂದಾಗಿರುವಂತದ್ದು. ಆದ್ರೆ ಜಾತಿ ಗಣತಿ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಜೊತೆಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಒಕ್ಕಲಿಗ ಸಮುದಾಯವು ಕೂಡ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾಳೆ ಒಂದು ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ನಾಳೆ ಬೆಂಗಳೂರಿನಲ್ಲಿ ಸಭೆ ನಡೀತದೆ. ಈ ಸಭೆಯಲ್ಲಿ 3 ಪಕ್ಷದ ಒಕ್ಕಲಿಗ ನಾಯಕರುಗಳು ಭಾಗಿಯಾಗುವಂತದ್ದು. ಆದ್ರೆ ಪಕ್ಷ ಭೇದವನ್ನ ಮರೆತು ಈ ಸಭೆಯಲ್ಲಿ ಒಕ್ಕಲಿಗ ನಾಯಕರುಗಳನ್ನ ಕರೆದಿದ್ದಾರೆ. ಜೊತೆಗೆ ಆ ಒಂದು ಸಭೆಯಲ್ಲಿ ಒಂದಷ್ಟು ನಾಯಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಜೊತೆಗೆ ಒಂದು ಅಂತಿಮವಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಒಂದಷ್ಟು ಗೊಂದಲಗಳಿರುವ ಜೊತೆಗೆ ಈಗಾಗಲೇ ಒಂದು ಅಲ್ಲಿ ಇರುವಂತಹ ಕಾಲಂಬು ಜೊತೆಗೆ ಅಲ್ಲಿರುವಂತಹ ಪ್ರಶ್ನೆಗಳು ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವೊಂದ್ ಕಡೆ ವಿರೋಧಗಳು ಕೂಡ ಇರೋದ್ರಿಂದ ಮುಂದೆ ಯಾವ ರೀತಿ ಜಾತಿ ಗಣತಿ ಇರಬೇಕಂತ ಸಮಾಜ ಯಾವ ರೀತಿ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶವನ್ನ ತರುವಂತದ್ದು. ಜೊತೆಗೆ ಸರ್ಕಾರದ ನಡೆ ವಿರುದ್ಧ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ನಾಳೆ ಮಹತ್ವದ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.